ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಖಾಲಿ ಇರುವ ಅಪ್ರೆಂಟಿಸ್ಶಿಪ್ ಜಾಬ್ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿರಿ, ನೈಋತ್ಯ ವಲಯದ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಅಪ್ರೆಂಟಿಸ್ಶಿಪ್ ಜಾಬ್ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ನೋಡಿರಿ, ಟೋಟಲ್ ಆಗಿ 904 ಹುದ್ದೆಗಳು ಖಾಲಿ ಇವೆ. ನೋಡಿರಿ, ಅಪ್ಲಿಕೇಶನ್ ಬಂದುಬಿಟ್ಟು 14/7/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 13/8/2025 ಕೊನೆಯ ದಿನಾಂಕ ಆಗಿರ್ತದೆ. ಇದೊಂದು ಅಪ್ರೆಂಟಿಸ್ಶಿಪ್ ಜಾಬ್ ಆಗಿರ್ತದೆ. ಇದರಲ್ಲಿ ಯಾವ ರೀತಿ ವೇಕೆನ್ಸಿ ಖಾಲಿ ಇದಾವೆ ಮತ್ತು ಏಜ್ ಲಿಮಿಟ್ ಯಾವ ರೀತಿ ಐತಿ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಮೊದಲನೇದಾಗಿ ಹುಬ್ಬಳ್ಳಿ ಡಿವಿಷನ್ನ ಕರ್ನಾಟಕದಲ್ಲಿ ಖಾಲಿ ಇರುವ ಹುದ್ದೆಗಳು ಇವಾಗಿವೆ. ನೋಡಿರಿ, ಮೊದಲನೇದಾಗಿ ಹುಬ್ಬಳ್ಳಿ ಡಿವಿಷನ್ ಒಳಗೆ ಪಿಟ್ರ್ ಹುದ್ದೆಗಳು 101 ಹುದ್ದೆ ಮತ್ತು ವೆಲ್ಡರ್ ಹುದ್ದೆಗಳು 5 ಹುದ್ದೆ. ಇನ್ನು ಮೂರನೇದಾಗಿ ನೋಡೋದಾದರೆ ಎಲೆಕ್ಟ್ರಿಷಿಯನ್ನ 76 ಹುದ್ದೆಗಳಿವೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್ ಮಷಿನ್ಗೆ ಇದು ಟೋಟಲ್ ಹುದ್ದೆಗಳು ಖಾಲಿ ಇವೆ. ಇನ್ನು ಐದನೇದಾಗಿ ನೋಡೋದಾದರೆ ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಂತೇಳಿ ಇದು 39 ಹುದ್ದೆಗಳು ಖಾಲಿವೆ. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ UR ಕ್ಯಾಂಡಿಡೇಟ್ಗೆ ಟೋಟಲಾಗಿ 175 ಹುದ್ದೆಗಳು ಖಾಲಿ ಇದ್ದು ಹುಬ್ಬಳ್ಳಿ ಡಿವಿಷನಲ್ಲಿ. ಇನ್ನು SC ಅಭ್ಯರ್ಥಿಗಳಿಗೆ 36 ಹುದ್ದೆಗಳು ಖಾಲಿವೆ. ಇನ್ನು ST 18 ಹುದ್ದೆಗಳು, OBC 58. ಟೋಟಲಾಗಿ ಹುಬ್ಬಳ್ಳಿ ಡಿವಿಷನ್ನಲ್ಲಿ 237 ಹುದ್ದೆಗಳು ಖಾಲಿವೆ. ಟ್ರೈನಿಂಗ್ 1 ವರ್ಷದ ಟ್ರೈನಿಂಗನ್ನು ನೀಡ್ತಾರೆ. ಇನ್ನು ಎರಡನೇದಾಗಿ ನೋಡಿರಿ, ಕ್ಯಾರೇಜ್ ರಿಪೇರಿ ವರ್ಕ್ಶಾಪ ಹುಬ್ಬಳ್ಳಿ ಒಳಗೆ ಖಾಲಿ ಇದೆ. ನೋಡಿರಿ, ಇದರಲ್ಲಿ ಯಾವ ರೀತಿ ಪೋಸ್ಟ್ ಖಾಲಿ ಇದಾವೆ ಅಂದ್ರೆ ಮೊದಲನೇದಾಗಿ ಪಿಟ್ರ್ ಹುದ್ದೆಗಳು ವೇಕೆನ್ಸಿ ಖಾಲಿ ಇದಾವೆ. ವೆಲ್ಡರ್ ಹುದ್ದೆ 37 ವೇಕೆನ್ಸಿ. ಇನ್ನು ಮಷಿನಿಸ್ಟ 8 ಹುದ್ದೆಗಳು ಖಾಲಿವೆ. ಇನ್ನು ಟರ್ನರ 9. ಇನ್ನು ಎಲೆಕ್ಟ್ರಿಷಿಯನ್ನ 29 ವೇಕೆನ್ಸಿ. ಇನ್ನು ಕಾರ್ಪೆಂಟರ್ ಅಂತ ನೋಡೋದಾದರೆ 11 ವೇಕೆನ್ಸಿ. 7ನೇದಾಗಿ ಪೇಂಟ್ರ್ 15 ವೇಕೆನ್ಸಿ ಇವೆ. ಇನ್ನು 8ನೇದಾಗಿ ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಂತೇಳಿ ಇದರಲ್ಲಿ 16 ವೇಕೆನ್ಸಿಗಳು ಖಾಲಿವೆ. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ ಕ್ಯಾರೇಜ್ ರಿಪೇರಿ ವರ್ಕ್ಶಾಪ UR ಕ್ಯಾಂಡಿಡೇಟ್ಗೆ 112 ಹುದ್ದೆಗಳು, SC ಅಭ್ಯರ್ಥಿಗೆ 31, ST 16, OBC 58. ಟೋಟಲಾಗಿ 217 ವೇಕೆನ್ಸಿ ಕ್ಯಾರೇಜ್ ರಿಪೇರಿ ವರ್ಕ್ಶಾಪ್ನಲ್ಲಿ ಖಾಲಿವೆ. ಇನ್ನು ಹುಬ್ಬಳ್ಳಿ ಆಯಿತು. ನೋಡಿರಿ, ಮೂರನೇದಾಗಿ ಬೆಂಗಳೂರು ಡಿವಿಷನ್ದಾಗ ಇದರಲ್ಲಿ ಯಾವ ರೀತಿ ವೇಕೆನ್ಸಿ ಖಾಲಿ ಇದಾವೆ ಅಂದ್ರೆ ಮೊದಲನೇದಾಗಿ ಪಿಟ್ರ ಡೀಸೆಲ್ ಲೋಕೋ ಸೈಡ್ ಇದರಲ್ಲಿ 30 ವೇಕೆನ್ಸಿ ಖಾಲಿ ಇದಾವೆ. ಎರಡನೇದು ಎಲೆಕ್ಟ್ರಿಷಿಯನ್ ಡೀಸೆಲ್ ಲೋಕೋ ಸೈಡ್ ಅಂತೇಳಿ ಇದರಲ್ಲಿ 17 ವೇಕೆನ್ಸಿ ಇದಾವೆ. ಇನ್ನು ಎಲೆಕ್ಟ್ರಿಷಿಯನ್ ಜನರಲ್ಲ 79 ವೇಕೆನ್ಸಿ ಇವೆ. ಇನ್ನು ಪಿಟ್ರ್ನಲ್ಲಿ ಕ್ಯಾರೇಜ್ ಮತ್ತು ವಾಗನ್ ಅಂತೇಳಿ 60 ವೇಕೆನ್ಸಿ ಐತಿ. ಇನ್ನು ಐದನೇದಾಗಿ ನೋಡೋದಾದರೆ ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ ಇದು 10 ಹುದ್ದೆಗಳು ಖಾಲಿ ಇವೆ. ಇನ್ನು ಆರನೇದಾಗಿ ವೆಲ್ಡರ್ ಹುದ್ದೆಗಳು 10. ಇನ್ನು ಪಿಟ್ರ 10 ವೇಕೆನ್ಸಿ ಖಾಲಿ ಇದಾವೆ ನೋಡ್ರಿ. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ ಬೆಂಗಳೂರು ಡಿವಿಷನ್ ಒಳಗೆ UR ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಅಭ್ಯರ್ಥಿಗೆ 112 ವೇಕೆನ್ಸಿ. ಇನ್ನು SC ಕ್ಯಾಂಡಿಡೇಟ್ಗೆ 37, ST 20, OBC 61. ಟೋಟಲಾಗಿ 230 ವೇಕೆನ್ಸಿ ಬೆಂಗಳೂರು ಡಿವಿಷನ್ ಒಳಗೆ ಖಾಲಿ ಇರ್ತಾವೆ ನೋಡ್ರಿ. ಇನ್ನು ಬೆಂಗಳೂರು ಆದ ನಂತರ ಮೈಸೂರು ಡಿವಿಷನ್ ನೋಡಿರಿ, ಇದರಲ್ಲಿ ಪಿಟ್ರ್ ಹುದ್ದೆಗಳು 60 ಖಾಲಿ ಇದ್ದು ವೆಲ್ಡ್ರ 2 ವೇಕೆನ್ಸಿ. ಇನ್ನು ಎಲೆಕ್ಟ್ರಿಷಿಯನ್ ಬಂದುಬಿಟ್ಟು 43 ವೇಕೆನ್ಸಿ ಇದಾವೆ. ಇನ್ನು ನಾಲ್ಕನೇದಾಗಿ ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟಾಗಿ ಇದು 70 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಸ್ಟೆನೋಗ್ರಾಫರ್ ಕೂಡ ಐತೆ ನೋಡಿರಿ, 2 ಹುದ್ದೆಗಳು ಮೈಸೂರು ಡಿವಿಷನ್ ಒಳಗೆ ಖಾಲಿ ಇದಾವೆ. ಇನ್ನು ಟೋಟಲಾಗಿ ಕ್ಯಾಟಗರಿ ವೈಸ್ ನೋಡೋದಾದರೆ ಜನರಲ್ ಅಥವಾ UR ಅಭ್ಯರ್ಥಿಗಳಿಗೆ 91 ಹುದ್ದೆಗಳು ಖಾಲಿ ಇದ್ದು. ಇನ್ನು SC ಅಭ್ಯರ್ಥಿಗಳಿಗೆ 26 ಇವೆ. ಇನ್ನು ST 13, OBC ಅಭ್ಯರ್ಥಿಗಳಿಗೆ 47. ಇನ್ನು ಟೋಟಲಾಗಿ 177 ವೇಕೆನ್ಸಿ ಮೈಸೂರು ಡಿವಿಷನಲ್ಲಿ ಖಾಲಿ ಇರುವ ಹುದ್ದೆಗಳಾಗಿವೆ. ಇನ್ನು ಐದನೇದಾಗಿ ನೋಡಿರಿ, ಕೊನೆಯದಾಗಿ ಸೆಂಟ್ರಲ್ ವರ್ಕ್ಶಾಪ ಮೈಸೂರಲ್ಲಿ ಖಾಲಿ ಇರುವ ವೇಕೆನ್ಸಿ ಯಾವ ರೀತಿ ಇದಾವೆ ಅಂತ ನೋಡಿರಿ. ಪಿಟ್ರ್ ಹುದ್ದೆ 18 ವೇಕೆನ್ಸಿ ಇದ್ದಾವೆ. ಇನ್ನು ಟರ್ನರ 4, ಮಷಿನಿಸ್ಟ 5 ಹುದ್ದೆಗಳಿವೆ. ಇನ್ನು ವೆಲ್ಡ್ರ 6 ವೇಕೆನ್ಸಿ. ಇನ್ನು ಎಲೆಕ್ಟ್ರಿಷಿಯನ್ ಬಂದುಬಿಟ್ಟು 4 ವೇಕೆನ್ಸಿ ಇದ್ದಾವೆ. ಇನ್ನು ಪೇಂಟ್ರಾಗಿ 3 ವೇಕೆನ್ಸಿ ಖಾಲಿ ಇದ್ದಾವೆ.
ಇನ್ನು 7ನೇದಾಗಿ ನೋಡಿರಿ ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ 3 ವೇಕೆನ್ಸಿ ಖಾಲಿದಾವ. ಇನ್ನು ಸೆಂಟ್ರಲ್ ವರ್ಕ್ಶಾಪ್ನಲ್ಲಿ ಖಾಲಿರುವ ಹುದ್ದೆಗಳನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ ನೋಡಿ, ಟೋಟಲಾಗಿ 23 ವೇಕೆನ್ಸಿ UR ಕ್ಯಾಂಡಿಡೇಟ್ಗೆ, 7 ವೇಕೆನ್ಸಿ SC, 1 ST, 12 OBC ಆಗಿರ್ತವೆ. ಇನ್ನು ಟೋಟಲಾಗಿ 43 ವೇಕೆನ್ಸಿ ಸೆಂಟ್ರಲ್ ವರ್ಕ್ಶಾಪ್ನಲ್ಲಿ ಮೈಸೂರಿನಲ್ಲಿ ಖಾಲಿರುವ ಹುದ್ದೆಗಳಾಗ್ಯವ. ಇನ್ನು ಗ್ರ್ಯಾಂಡ್ ಟೋಟಲ್ ಹುಬ್ಬಳ್ಳಿ ಆಯಿತು, ಬೆಂಗಳೂರು, ಮೈಸೂರು ಟೋಟಲಾಗಿ ನೋಡೋದಾದರೆ 904 ಹುದ್ದೆಗಳು ಖಾಲಿ ಇವೆ. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ ಎಲ್ಲ ಡಿವಿಷನ್ಗಳಲ್ಲಿರುವ ಹುದ್ದೆಗಳನ್ನು ನೋಡೋದಾದರೆ UR ಕ್ಯಾಂಡಿಡೇಟ್ಗೆ 463 ಹುದ್ದೆಗಳಿವೆ. ಇನ್ನು SC ಅಭ್ಯರ್ಥಿಗಳಿಗೆ 137, ST 68, OBC 236 ಹುದ್ದೆಗಳು ಟೋಟಲ್ ನೈಋತ್ಯ ರೈಲ್ವೆ ವಲಯದಲ್ಲಿ ಖಾಲಿ ಇರುವ ಅಪ್ರೆಂಟಿಸ್ಶಿಪ್ ಜಾಬ್ ಆಗಿರ್ತಾವೆ. ನೋಡಿರಿ, ಸೆಲೆಕ್ಷನನ್ನು ಯಾವ ರೀತಿ ಮಾಡ್ಕೋತಾರಂದ್ರೆ ಇದು 10ನೇತ್ಯಾಗ ಮತ್ತು ITIಯನ್ನು ಒಳಗೊಂಡ ಕ್ವಾಲಿಫಿಕೇಷನ್ ಆಗಿರಬೇಕು. 10ನೇತೆ 50% ತೆಗೆದುಕೊಂಡು ITIದ 50% ಅಗ್ರಿಗೇಡನ್ನು ತೆಗೆದುಕೊಂಡು ಅಪ್ರೆಂಟಿಸ್ಸಿಗೆ ಸೆಲೆಕ್ಟ್ ಮಾಡ್ಕೊಳ್ಳಾಗುತ್ತದೆ. ಇನ್ನು ಎಲಿಜಿಬಲ್ ಆಗಬೇಕಾದ ಅಭ್ಯರ್ಥಿಗಳಿಗೆ ಏಜ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಮಿನಿಮಮ್ 15 ವರ್ಷದಿಂದ ಮ್ಯಾಕ್ಸಿಮಮ್ 24 ವರ್ಷ ಒಳಗೊಂಡ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಏಜ್ ಹೆಚ್ಚಾದರೂ ಕೂಡ ಏಜ್ ರಿಲ್ಯಾಕ್ಸೇಷನನ್ನು ಅಪ್ಲೈ ಮಾಡ್ತಾರೆ. ನೋಡಿರಿ, 5 ವರ್ಷ SC ST ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು 3 ವರ್ಷ OBC ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು PWBD ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನನ್ನು ನೀಡ್ತಾರೆ. ಅದೇ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದಂತೆ ಮಿನಿಮಮ್ ಅಭ್ಯರ್ಥಿ 10th ಪಾಸ್ ಆಗಿರಬೇಕು ಅಥವಾ ಸೆಕೆಂಡರ್ ಅಥವಾ ಈಕ್ವಲೆಂಟ್ ಯಾವುದರಲ್ಲಿ 50% ತೆಗೆದುಕೊಂಡು ಅಗ್ರಿಗೇಟ್ ತೊಗೊಂಡು ಪಾಸಾದ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಪೇಮೆಂಟ್ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ಅಪ್ಲಿಕೇಶನ್ ಫೀ ಬಂದುಬಿಟ್ಟು 100 ರೂಪಾಯಿ ಆಗಿರ್ತದೆ. ಇದನ್ನು ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ನಲ್ಲಿ ಪೇ ಮಾಡಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗಳು ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕಂದ್ರೆ ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಮಾತ್ರ ಹಾಕಬೇಕು. ಆಫೀಷಿಯಲ್ ವೆಬ್ಸೈಟ್ ಅಂದರೆ www.rrc ಹುಬ್ಬಳ್ಳಿ ನೀವು ಹುಬ್ಬಳ್ಳಿಗೆ ನೋಡಿರಿ, ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ಆಫೀಷಿಯಲ್ ವೆಬ್ಸೈಟ್ ನೋಡಿರಿ, RRC hubbಳ್ಳಿ.in ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 13/8/2025 ಕೊನೆಯ ದಿನಾಂಕ ಆಗಿರ್ತದೆ. ಯಾರು ಅರ್ಹ ಆಗಿರ್ತೀರಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.